ಈ ಸೌಂದರ್ಯ ಏನಾಗಿದೆ? ಅವಳ ಟ್ರಿಪ್ ಕಳ್ಸಿದ್ದು ಹೇಗಾದ್ರೂ ಮಾಡಿ ಆ ದಿನ ಇಂಪ್ರೆಸ್ ಮಾಡು ಅಂತ. ಅಲ್ಲ, ಅವಳು ಏನ್ ಮಾಡಿದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಅವಳು ಫೋನ್ ಮಾಡಿದ್ದ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾಳೆ? ಸಾಹೇಬ್ರೆ, ಕೋಪ ಎಲ್ಲ ಇಳಿತಾ? ಕತ್ತೆ, ನೆನೆಯಿಂದ ನಾನು ನಿನ್ ನೆನಪೇ ಆಗ್ಲಿಲ್ವಾ? ಇವಾಗ ಬಂದಿದ್ಯಾ ಕರ್ಕೊಂಡು ಹೋಗಕ್ಕೆ? ನೋಡಿ ನೋಡಿ ನೋಡಿ, ಸಮಾಧಾನನೇ ಇಲ್ಲ ಇವಳಿಗೆ. ಓಡ್ ಬಂದು ಕೂತಿರೋದು ಇವಳು, ಎಲ್ಲ ಎತ್ತಾಗ್ತಿರೋದು ನನ್ ಮೇಲೆ. ಪೂಜಾ, ಇಲ್ಲಿ ನಿಲ್ಸಿ ಮಾತಾಡ್ತಿದ್ಯಲ್ಲ. ಕಿಶನ್, ಬಾಪ ಒಳಗಡೆ. ಅಯ್ಯೋ ಇಲ್ಲತ್ತೆ, ಆಗ್ಲೇ ತಡ ಆಯ್ತು. ಜಿಮ್ಗೆ ಹೋಗ್ಬೇಕು ನಾನು. ಇವಳನ್ನ ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ. ಮತ್ತೆ ನನ್ನ ಕರ್ಕೊಂಡು ಹೋಗಕ್ ಬರಲ್ಲ ಅಂತ ಹೇಳಿದಂತೆ, ಬೇಕು ಅಂದ್ರೆ ಅಲ್ಲೇ ಇರ್ಲಿ ಅಂತ ಹೇಳಿದಂತೆ. ಆಕ್ಚುಲಿ ಹಾಗೆ ಅನ್ಕೊಂಡಿದ್ದೆ. ಆಗ ಆದಿ ಅಣ್ಣ ಬಂದು ನಿನ್ನ ವೀಕ್ ಪಾಯಿಂಟ್ ಅವಳಿಗೆ ಪ್ಲಸ್ ಪಾಯಿಂಟ್. ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತು ನೀನ್ ಸಂಜೆವರೆಗೂ ಸುಮ್ಮನಿರ್ತೀಯ, ಆಮೇಲೆ ಅವಳನ್ನ ಮಿಸ್ ಮಾಡ್ಕೊಳ್ತೀಯ ಅಂತ. ನೀನ್ ಆಮೇಲೆ ಅವಳ ಹತ್ರ ಹೋಗಿ, ಪೂಜಾ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ, ಪ್ಲೀಸ್ ಮನೆಗೆ ಬಾ ಅಂತ ಬೆಗ್ ಮಾಡ್ಕೊಳ್ತೀಯ. ಅವಳು ನೀನ್ ಆ ಥರ ಹೇಳಲಿ ಅಂತ ವೇಟ್ ಮಾಡ್ತಿದ್ದಾಳೆ. ಅವಳೇ ತಪ್ಪು ಮಾಡಿ ಮನೆ ಬಿಟ್ಟು ಹೋಗಿ ಆಟಿಟ್ಯೂಡ್ ತೋರಿಸ್ತಿದ್ದಾಳೆ. ಗಂಡಾಗಿ ನಾನು ಒಂದು ಮಾತು ಹೇಳ್ಬಾರ್ದೆ ಅವಳಿಗೆ? ಇಷ್ಟಕ್ಕೆ ಮನೆ ಬಿಟ್ಟು ಹೋಗ್ಬಿಡೋದು? ಪೂಜಾ, ನಾನು ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೀರಿಯಸ್ಲಿ ಐ ಆಮ್ ವೆರಿ ಡಿಸಪಾಯಿಂಟೆಡ್. ಇಲ್ಲ, ಕನ್ನಿಕಾ ಹೇಳಿದಾಗೆ ನಾನು ಸೋಲ್ಬಾರ್ದು. ಅವಳು ತಪ್ಪು ಮಾಡಿ ನಾನೇ ಬಂದು ಕೈ ಕಾಲು ಹಿಡಿದು ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳಲ್ಲ ಅವಳು. ಚಾನ್ಸೇ ಇಲ್ಲ. ಪೂಜಾ, ಕಾಫಿ ಕೊಡಮ್ಮ. ಅಣ್ಣ, ಪೂಜಾ ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲಿ ಹೋಗಿದ್ದಾಳೆ? ಅದು ಏನಾಯ್ತು ಅಂತಂದ್ರೆ, ಬುದ್ಧಿ ಏನೋ ನಿನ್ಗೆ? ಅಲ್ಲ, ಹೆಂಡತಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಅವಳನ್ನ ಹೋಗಿ ಕರ್ಕೊಂಬರೋದ್ ಬಿಟ್ಟು ನೀನು ಆರಾಮಾಗಿ ಕಾಫಿ ಕುಡಿತಾ ಕೂತ್ಕೊಂಡಿದ್ಯಲ್ಲ. ಅಲ್ಲ ಅಣ್ಣ, ತಪ್ಪು ಮಾಡಿದ ಅವಳು. ನಾನು ಯಾಕೆ ಹೋಗಿ ಕರ್ಕೊಂಡ್ಬರ್ಬೇಕು? ಏನು ಅವಳದೇನೋ ತಪ್ಪಿದೆ ಇದ್ರಲ್ಲಿ? ಹಾಗೆ ಅವರು ಹೇಳ್ಬೇಡ ಅಂತ ಹೇಳಿರ್ತಾರೆ, ಅದಕ್ಕೆ ಇವಳು ಮುಚ್ಚಿಟ್ಟಿರ್ತಾಳೆ. ಹಾಗಂತ ನೀನು ಕೋಪ ಮಾಡ್ಕೊಂಡು ರೇಗಾಡೋದು ಸರಿನಾ? ಇವಾಗ ಸೈಲೆಂಟಾಗಿ ಹೋಗಿ ಪೂಜನ್ನ ಮನೆ ಕರ್ಕೊಂಬ. ಇಲ್ಲ ಅಣ್ಣ, ನಾನು ಹೋಗಲ್ಲ. ಅವಳಿಗೆ ಆಟಿಟ್ಯೂಡ್ ಜಾಸ್ತಿ ಆಗಿದೆ ಆಯ್ತಾ? ಅಕಸ್ಮಾತ್ ನಾನಾಗೆ ಹೋದ್ರೆ ಇವಾಗ ಅವಳು ಮಾಡಿದ್ದೆ ಸರಿ ಅಂತ ಅನ್ಕೊಂಡ್ಬಿಡ್ತಾಳೆ. ಅಲ್ಲ, ಗಂಡ ಆಗಿ ನಾನೊಂದು ಮಾತನ್ನೋ ಅಧಿಕಾರ ಅಲ್ವಾ ನನ್ಗೆ? ಕಿಶನ್, ಅಧಿಕಾರ ಚಲಾಯಿಸೋ ಹೊತ್ತೇನೋ ಇದು? ಅಲ್ಲ, ಮನೆಯಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇರ್ಬೇಕಾದ್ರೆ ಅದನ್ನ ತಣ್ಣಗ್ ಮಾಡೋದ್ ಬಿಟ್ಟು ನೀನೇ ಪೆಟ್ರೋಲ್ ಸುರಿತಾ ಇದೆಯಲ್ಲ, ಅದು ಸರಿನಾ? ನೀನೇನಣ್ಣ ನನಗೆ ಬೈತಿದ್ಯಲ್ಲ? ನಿನ್ನೆ ನಂಬ್ಕೊಂಡ್ ಬಂದಿರೋ ಜೀವ ಕಾಣೋದು. ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ ಸಂಭಾಳಿಸ್ಕೊಂಡು ಹೋಗು. ಅವ್ರು ಮಾಡಿದ್ದು ಒಂದು ತಪ್ಪನ್ನೇ ಪದೇ ಪದೇ ಹೇಳಿ ಹೇಳಿ ಅವ್ರ ಮನ್ಸಿಗೆ ಘಾಸಿ ಮಾಡಬಾರ್ದು. ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತ ಹೇಳ್ತೀಯಾ? ಇಷ್ಟೇನಾ ನೀನು ಅವಳನ್ನ ಅರ್ಥ ಮಾಡ್ಕೊಂಡಿರೋದು? ಇದೇನಾ ನಿನ್ ಪ್ರೀತಿ? ನಾನು ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಣೋ. ಹೋಗು, ಮೊದಲು ಹೋಗಿ ಪೂಜಾನ ಕರ್ಕೊಂಬ ಹೋಗು. ಅಣ್ಣ, ಏನ್ ಹೇಳ್ತಿದ್ಯಾ ನೀನು? ನಾನೇ ಅವಳನ್ನ ಮನೆಯಿಂದ ಹೊರಗೋಗು ಅಂತ ಹೇಳಿದೆ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಅವಳಿಗೆ ಅವಳು ದುರಂಕಾರ ಜಾಸ್ತಿ ಆಗಿನೇ ಹೋಗಿರೋದು. ಅವಳು ಹೇಳ್ದೆ ಕೇಳದೆ ಹೋಗಿರೋದಣ್ಣ. ನಾನೇ ಫೋನ್ ಮಾಡಿದೆ, ಪಿಕ್ ಮಾಡ್ತಿಲ್ಲ ಗೊತ್ತಾ? ಇಷ್ಟು ಜಂಬ ಇರೋಳಿಗೆ ನಾನೇ ಹೋಗಿ ಯಾಕೆ ಕರ್ಕೊಂಡ್ಬರ್ಬೇಕು? ನೋಡೋ, ಅವಳು ಅಹಂಕಾರದಿಂದ ಹೋಗಿರೋದಲ್ಲ, ಮನಸ್ಸಿಗೆ ಬೇಸರ ಆಗಿ ಹೋಗಿರೋದು. ಹೆಣ್ಮಕ್ಳ ಮನಸ್ಸು ಹಾಗೆ ಅಲ್ವಾ? ಹೊರಗ್ನವರು ಏನು ಹೇಳಿದ್ರು ಸಹಿಸ್ಕೋತಾರೆ, ಆದ್ರೆ ಅವ್ರು ಪ್ರೀತಿಸೋ ಜೀವ ಬೈದ್ಬಿಟ್ರೆ ಅವ್ರಿಗೊಂಥರ ಒದ್ದಾಟ ಶುರು ಆಗ್ಬಿಡುತ್ತೆ. ನಿನ್ನನ್ನೇ ನಂಬಿ ಬಂದಿದ್ದಾಳ್ ಕಣೋ. ಅವಳ ಹತ್ರ ನೀನ್ ಹೀಗೆ ನಡ್ಕೋಬೋದಾ ಹೇಳು? ಏನಣ್ಣ ನೀನು? ಅವಳ ಪರವಾಗಿ ಮಾತಾಡ್ತಿದ್ಯಲ್ಲ.
ಅವಳ ಪರವಾಗಿ ಅಂತ ಅಲ್ಲ ಕಣ. ಈಗ ನಡೆದಿರೋ ಘಟನೆಯಿಂದ ನಮ್ಮೆಲ್ರಿಗೂ ಬೇಜಾರಾಗಿದೆ ನಿಜ. ನಿನ್ನೆ ಅಪ್ಪನೂ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವಳಿಗೂ ಬೇಜಾರಾಗಿದೆ. ಇಂಥ ಸಂದರ್ಭದಲ್ಲಿ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅನ್ನೋ ಥರ ನೀನು ಅವ್ರ ಜೊತೆ ಸೇರ್ಕೊಂಡು ಬೈದ್ಬಿಟ್ಟಿದ್ಯಾ. ಸ್ವಲ್ಪ ಸಮಾಧಾನವಾಗಿರು. ಹೋಗಿ ಕರ್ಕೊಂಬ. ಇಲ್ಲಣ್ಣ, ನಾನಾಗೆ ಹೋಗಿ ನನ್ನ ಹೆಂಡತಿ ಮುಂದೆ ಸೋಲೋಕ್ ನನಗಿಷ್ಟ ಇಲ್ಲ. ತಪ್ಪೇನೋ ಇದೆ? ಪ್ರೀತಿಲಿ ಸೋಲೋದ್ರಲ್ಲಿ ತಪ್ಪೇನಿದೆ? ಪ್ರೀತಿಗೋಸ್ಕರ ಏನೇನೋ ತ್ಯಾಗ ಮಾಡ್ತಾರಂತೆ, ಪ್ರಾಣನೇ ಕೊಡ್ತಾರಂತೆ. ಅಂಥದ್ರಲ್ಲಿ ಪ್ರೀತಿಗೋಸ್ಕರ ಸೋಲೋದ್ರಲ್ಲಿ ತಪ್ಪೇನೋ ಇದೆ? ಅಣ್ಣ, ನೀನ್ ಏನೇ ಹೇಳು, ನಾನಾಗೆ ಹೋಗಿ ಅವಳನ್ನ ಕರ್ಕೊಂಡ್ ಬರಲ್ಲ. ನೋಡು ಕಿಶನ್, ನೀನು ಮದುವೆ ಟೈಮಲ್ಲಿ ಇಬ್ಬರನ್ನೂ ಚೆನ್ನಾಗಿ ನೋಡ್ಕೋತೀನಿ ಅಂತ ಭಾಗ್ಯನ್ಗೆ ನಾನು ಮಾತು ಕೊಟ್ಟಿದ್ದೀನಿ. ಈಗ ನೀನ್ ಏನು ಹೇಳ್ದೆ, ಹೋಗಿ ಪೂಜನ್ನ ಕರ್ಕೊಂಡ್ ಬರ್ತಾ ಇದೀಯಾ ಅಷ್ಟೇ. ಬೈದವೇ ಆದಿ ಅವರೇ, ನಿಮ್ಗೊಂದು ಕ್ವೆಶ್ಚನ್ ಕೇಳ್ತೀನಿ. ಈ ಮಾತುಗಳೆಲ್ಲ ಆದೀಶ್ವರ್ ಕಾಮತ್ ಆಡ್ತಿರೋದ ಅಥವಾ ಎಮ್ಮೆ ಬುಟ್ಟಿಗೆ ಹಾಕೊಂಡಿರೋ ಒಬ್ಬ ಫೂಲಿಶ್ ಬಿಸ್ನೆಸ್ ಮ್ಯಾನ್ ಆಡ್ತಿರೋ ಮಾತುಗಳ? ಬ್ರೋ ಪ್ಲೀಸ್ ಬ್ರೋ, ಕಾಲರ್ ಬಿಡು. ಮಿಸ್ಟರ್ ತಾಂಡವ್, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಮರ್ಯಾದೆ ಉಳಿಸ್ಕೊಳ್ಳಿ. ಈ ಆದಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಮಾತಾಡ್ಸೋಕ್ಕೂ ಗೊತ್ತು, ಕೋಪ ಬಂದಾಗ ಕೈ ಕಾಲ್ ಮುರಿಯೋಕ್ಕೂ ಗೊತ್ತು. ನೋಡಿ, ನಾನು ಯಾವ ತರ ಇರ್ಬೇಕು ಅನ್ನೋದು ನಿಮ್ ಚಾಯ್ಸ್. ಭಾಗ್ಯ ಅವ್ರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಯಾರು ಇಲ್ಲ ಅನ್ಕೋಬೇಡಿ. ಹಾಗನ್ಕೊಂಡು ದಬ್ಬಾಳಿಕೆ ಮಾಡಕ್ ಬಂದ್ರೆ ಈ ಆದಿ ಹೊಸ ಅವತಾರ ನೋಡ್ಬೇಕಾಗತ್ತೆ. ಆದಿ ಹೊಸ ಅವತಾರ ಏನಾದ್ರು ಬಂದ್ರೆ ನಿಮ್ಮ ಆಟಗಳಿಗೆಲ್ಲ ಅಂತ್ಯ ಬೀಳುತ್ತೆ. ಡು ಯು ಅಂಡರ್ಸ್ಟ್ಯಾಂಡ್? You better understand that. ಛೇ, ಈ ಸೌಂದರ್ಯನ್ಗೆ ಏನಾಗಿದೆ? ಅವಳ ಟ್ರಿಪ್ ಕಳ್ಸಿದ್ದು ಹೇಗಾದ್ರೂ ಮಾಡಿ ಆ ದಿನ ಇಂಪ್ರೆಸ್ ಮಾಡು ಅಂತ. ಅಲ್ಲ, ಅವಳು ಏನ್ ಮಾಡಿದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಅವಳು ಫೋನ್ ಮಾಡಿದ್ದ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾಳೆ? ಸೌಂದರ್ಯ, ಏನಾಗಿದೆ ನಿಂಗೆ? ಹೋಗ್ ಬಂದ್ಮೇಲೆ ಫೋನ್ ಇಲ್ಲ, ಏನಿಲ್ಲ. ನಿನ್ನ ಕಳ್ಸಿದ ಕೆಲ್ಸ ಏನಾಯ್ತು? ಮುಂದಿನ ಮಾತುಕತೆ ಯಾವಾಗ ಮಾಡೋಣ? ಮಾತುಕತೆನಾ? ಏನ್ ಮಾತುಕತೆ? ನೀನ್ ಹೀಗ್ ಹೇಳ್ತಿದ್ಯಾ? ಅವತ್ತೇ ಮಾತಾಡ್ಕೊಂಡ್ವಲ್ಲ, ಆದಿ ಮತ್ತೆ ನಿನ್ನ ಮದ್ವೆ, ಅದಕ್ಕೆ ರಿಲೇಟೆಡ್ ಮಾತುಕತೆ ಯಾವಾಗ ಮಾಡೋಣ ಅಂತ. ಆಂಟಿ, ಅದೆಲ್ಲ ಏನು ಬೇಡ. ನಂಗೆ ಈ ಮಾತುಕತೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಸೌಂದರ್ಯ, ಏನ್ ಹೇಳ್ತಿದ್ಯಾ? ನೀನೇ ಬಂದು ಕೇಳಿತ್ತಾನೆ ಆ ದಿನ ಮದ್ವೆ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ಅದಕ್ಕೆ ತಾನೇ ಇಷ್ಟೆಲ್ಲ ಮಾಡಿ ನಿನ್ನ ಟ್ರಿಪ್ ಕಳ್ಸಿದ್ದು. ಆ ಟ್ರಿಪ್ಪಿಗೆ ಹೋಗಿ ಬಂದಾದ್ಮೇಲೆ ನಂಗೆ ಇದೆಲ್ಲ ಯಾವ್ದು ಬೇಡ ಅನಿಸ್ತಿರೋದು. ಸೌಂದರ್ಯ, ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಆಂಟಿ, ಅಲ್ಲಿಗೆ ಹೋಗೋವರೆಗೂ ಭಾಗ್ಯ ಮತ್ತೆ ಆದಿದು ಬರೀ ಫ್ರೆಂಡ್ಶಿಪ್ ಅಂತ ಅನ್ಕೊಂಡಿದ್ದೆ.
ಬಟ್ ಆ ನ್ಯೂಸ್ ನೋಡಾದ್ಮೇಲೆ ನಂಗೆ ಆದಿನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಆಂಟಿ. ಬಟ್ ತುಂಬಾ ಟ್ರೈ ಮಾಡಿದೆ ಆಂಟಿ, ಐ ಕಾಂಟ್. ನಾನಷ್ಟೇ ಅಲ್ಲ, ನಮ್ಮ ಅಪ್ಪ ಅಮ್ಮನೂ ಯಾರು ಒಪ್ಕೊಳ್ತಾ ಇಲ್ಲ. ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗ ಈ ತರ ಇಮೇಜ್ ನ ಹಾಳು ಮಾಡ್ಕೊಂಡ್ರೆ ಹೇಗ್ ಮದ್ವೆ ಮಾಡ್ಕೊಳಕ್ ಆಗತ್ತೆ ಅಂತ ಹೇಳ್ತಾ ಇದಾರೆ. ಅಲ್ಲಮ್ಮ ಸೌಂದರ್ಯ, ನ್ಯೂಸ್ ಅಲ್ಲಿ ಬರೋದೆಲ್ಲ ನಿಜ ಅಂತ ನಂಬಕ್ಕಾಗತ್ತಾ? ಆಗಂತ ನಮ್ದೇನೂ ಇರಕ್ಕಾಗಲ್ಲ ಅಲ್ವಾ ಆಂಟಿ? ನೋಡಿ, ಈ ತರ ಎಲ್ಲ ಆದ್ಮೇಲೆ ನಮ್ ಮನೇಲಿ ಆದಿ ಜೊತೆ ಮದ್ವೆ ಮಾಡಕ್ಕೆ ಒಪ್ತಾ ಇಲ್ಲ. ಅವ್ರಿಗೆ ಹೇಗಿಷ್ಟ ಇಲ್ವೋ ನನ್ಗೂ ಹಾಗೆ ಇಷ್ಟ ಇಲ್ಲ ಆಂಟಿ. ಬಾಯ್. ಹಲೋ, ಅಣ್ಣ, ತಿಂಡಿ ಎಲ್ಲ ಆಯ್ತಲ್ಲ? ಆಯ್ತು. ಸರಿ, ಮಾತಾಡ. ಓಕೆ, ಥ್ಯಾಂಕ್ ಯು. ಏನಮ್ಮ ಮೀನಾಕ್ಷಿ, ಯಾಕೆ ಸಪ್ಪಗಿದ್ದೀಯ? ಅಣ್ಣ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಷ್ಟೇ ತಾನೇ, ಹೇಳು. ಅದಕ್ಕೆ ಯಾಕೆ ಮುಖ ಸಪ್ಪಿಗೆ ಮಾಡ್ಕೊಂಡಿದ್ಯಾ? ಹಾಗೇನು ಇಲ್ಲ. ನನ್ಗೆ ಆದಿ ಪರಿಸ್ಥಿತಿ ನೋಡಿ ಟೆನ್ಷನ್ ಆಗ್ತಿದೆ. ನೋಡಮ್ಮ, ಎಲ್ರು ಸುಮ್ನೆ ಅವನ ಬಗ್ಗೆ ತಲೆ ಕೆಡಿಸ್ತಾ ಬಿಟ್ಬಿಡಿ, ಅವನಿಗೆಲ್ಲ ಸರಿ ಮತ್ತೆ ಯಾರಾದ್ರೂ ಅವ್ನ್ ಮೋಸ ಮಾಡಿದ್ರೆ? ಮತ್ತೆ ಯಾರಾದ್ರನ್ನ? ಏನಮ್ಮ ಹೇಳ್ತಾ ಇದೀಯ ನೀನು? ನೀನು ಹೀಗೆ ಸುತ್ತಿ ಬಳಸಿ ಮಾತಾಡಿದ್ರೆ ನನ್ಗೇನು ಅರ್ಥ ಆಗದೆ. ನೇರವಾಗಿ ಹೇಳು. ಅಣ್ಣ, ಆದಿ ಎಂತದ್ದು ಅಂತ ನೀನು ಗೊತ್ತು. ಅವ್ರಿಗೋಸ್ಕರ ಜೀವನನೇ ಆದ್ರೆ ಅವರಿಂದ ಒಂದ್ ಸಣ್ಣ ಬೇಜಾರಾದ್ರೂ ಎಲ್ಲ ಕಳ್ಕೊಂಡು ಆಗ್ತಾನೆ. ಈಗ ಅವನು ಭಾಗ್ಯನ ತುಂಬಾನೇ ನಂಬಿದ. ಆದ್ರೆ ಅವಳೇನ್ ಮಾಡಿದ್ಲು? ಹೀಗೆ ಆದ್ರೆ ವಿಷಯ ಹೇಗ? ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ್ನ ಹೀಗೆ ಒಂಟಿಯಾಗ್ಬಿಟ್ರೆ ಕಷ್ಟ ಆಗುತ್ತಲ್ಲ.